ಗೃಹಲಕ್ಷ್ಮಿ 11 ಮತ್ತು 12ನೇ ಕಂತಿನ ಹಣ ಇನ್ನೂ ಕೂಡ ಕೆಲವರಿಗೆ ಬಂದಿಲ್ಲ. ಸೊ ನಿಮಗೂ ಈ ಗೃಹಲಕ್ಷ್ಮಿ 11 ಮತ್ತು 12ನೇ ಕಂತಿನ ಹಣ ಬಂದಿಲ್ವಾ? ಸೊ ಹಾಗಾದ್ರೆ ಈ 2 ರೂಲ್ಸ್ ಎಲ್ಲ ನೀವು ಫಾಲೋ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಿಮಗೆ ಈ ಒಂದು ಗೃಹಲಕ್ಷ್ಮಿ 11 ಮತ್ತು 12ನೇ ಕಂತಿನ ಹಣ ಬಂದಿಲ್ಲ. ಹಾಗಾದ್ರೆ ಯಾವ 2 ರೂಲ್ಸ್ ಅನ್ನ ನೀವು ಫಾಲೋ ಮಾಡಬೇಕು? ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ಒಂದು ಗೃಹಲಕ್ಷ್ಮಿಯನ್ನ ಅಪ್ಡೇಟ್ ಮಾಡಿಸ್ಬೇಕು. ಇಲ್ಲ ಅಂತಂದ್ರೆ ನಿಮಗೆ ಖಾಯಮಾಗಿ ಗೃಹಲಕ್ಷ್ಮಿ 2 ಸಾವಿರ ಹಣ ಬರೋದಿಲ್ಲ. ಸೊ ನೀವು ಗೃಹಲಕ್ಷ್ಮಿಯನ್ನ ಅಪ್ಡೇಟ್ ಮಾಡಿದ್ರೆ ಮಾತ್ರ ನಿಮಗೆ ಬರುತ್ತೆ. ಸೊ ಇದಕ್ಕಾಗಿ ನೀವು 100 ರೂಪಾಯಿಗಳನ್ನ ಚಾರ್ಜ್ ಅನ್ನು ಕೊಟ್ಬಿಟ್ಟು ನಿಮ್ಮ ಒಂದು ಗೃಹಲಕ್ಷ್ಮಿ ಹಣನ ಏನ್ ಮಾಡಬೇಕಪ್ಪ ಅಂದ್ರೆ ಗೃಹಲಕ್ಷ್ಮಿ ಫಾರ್ಮ್ ಅನ್ನ ಅಪ್ಡೇಟ್ ಮಾಡಿಸ್ಬೇಕು. ಇಲ್ಲ ಅಂತಂದ್ರೆ ನಿಮಗೆ ಈ 2 ಸಾವಿರ ಹಣ ದುಡ್ಡು ಬರಲ್ಲ. ಹಾಗೆ ಈ 11 ಮತ್ತು 12ನೇ ಕಂತಿನ ಹಣ ಕೂಡ ನಿಮಗೆ ಬರೋದಿಲ್ಲ. ಎಸ್, ಇದೇ ರೀತಿ ಎಲ್ಲ ಕಡೆ ಕೂಡ ನಡೀತಾ ಇದೆ. ಇದು ಸುಳ್ಳ ಅಥವಾ ಸತ್ಯನ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಂಡಿಂಗ್ ಹಿಡಿದು ಸ್ಟಾರ್ಟಿಂಗ್ ಹಿಡಿದು ಎಂಡ್ ತನಕ ನೀವು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ವಿಡಿಯೋದ ಪೂರ್ತಿ ನಿಮಗೆ ಅರ್ಥ ತಿಳಿಯುತ್ತೆ. ಸೊ ಇದರಲ್ಲಿ ನಾವು ಒಂದು ವಿಷಯ ಹೇಳ್ತಾ ಇದ್ದೀನಿ ನಿಮಗೆ. ದಯವಿಟ್ಟು ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಬಾಯ್ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೇನೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಶುರು ಮಾಡೋಣ. ಎಸ್, ಇವಾಗ ಎಲ್ಲರಿಗಡೆ ಕಾಡ್ತಿರೋ ಪ್ರಶ್ನೆ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಸ್ಕೀಮ್ ಬಂದಾಯ್ತಾ? ಯಾಕೆ ಅಂತಂದರೆ ಈಗ ಮೇ ತಿಂಗಳಲ್ಲಿ ಬಂದಂಥ ಹಣ ಅದೇ ಕೊನೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಹಣ ನಮಗೆ ಬಂದಿಲ್ಲ ಅಂತಂದರೆ 11 ಮತ್ತು 12ನೇ ಕಂತಿನ ಹಣ ನಮಗೆ ಬಂದಿಲ್ಲ. ಹಾಗಾದರೆ ಬರುತ್ತಾ ಇಲ್ವಾ? ಮತ್ತು ಈ ಅಪ್ಡೇಟ್ ಅಂತ ಹೇಳ್ತಾರೆ. ಸೊ ನಾವು ಈ ಒಂದು ಗೃಹಲಕ್ಷ್ಮಿನ ಅಪ್ಡೇಟ್ ಮಾಡಿಸಿಲ್ವಾ, ಅದಕ್ಕೆ ನಮಗೆ ಹಣ ಬರ್ತಿಲ್ವಾ? ಈ ರೀತಿ ಕ್ವಶನ್ಗಳು ತುಂಬ ಜನರಲ್ಲಿ ಇರುತ್ತವೆ. ಸೊ ಅದಕ್ಕಾಗಿ ನಾನು ಏನು ಹೇಳ್ತಾ ಇದ್ದೇನೆ ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ನೀವು ಅಪ್ಡೇಟ್ ಮಾಡಿಸ್ಬೇಕಾ ಅಥವಾ ಮಾಡಿಸ್ಬಾರ್ದು ಅಂತ ನೀವು ನೋಡೋದಾದರೆ ದಯವಿಟ್ಟು ಯಾರು ಕೂಡ ಮಾಡ್ಸಕ್ಕೆ ಹೋಗಬೇಡಿ. ಆ ರೀತಿ ಯಾವುದೂ ಸ್ಕೀಮ್ ಅವರು ಹೇಳಿಲ್ಲ. ಲಕ್ಷ್ಮೀ ಮೇಡಮ್ ಅವರಾಗಿರ್ಬೋದು, CM ಸಿದ್ದರಾಮಯ್ಯನವರಾಗಿರ್ಬೋದು, ಯಾವುದೇ ಕೂಡ ಈ ರೀತಿಯಾಗಿ ಹೇಳಿಲ್ಲ ನೀವು ಅಪ್ಡೇಟ್ ಮಾಡಿಸಿ ಇಲ್ಲ ಅಂದರೆ ನಿಮಗೆ 2,000 ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ. ಸೊ ಯಾರು ಕೂಡ ಅಪ್ಡೇಟ್ನ ಮಾಡಿಸ್ಕೊ ಹೋಗಬೇಡಿ. ಸೇವಾ ಕೇಂದ್ರಗಳು ಹೋಗ್ಬಿಟ್ಟು ನೀವು ಅಪ್ಡೇಟ್ನ ಮಾಡ್ಬೇಕಂತ ಅನ್ಕೊಡ್ತೀರಾ, ಹೋಗ್ತಾ ಇದ್ದೀರಾ, ಅಲ್ಲಿ ದುಡ್ಡು ಕೊಟ್ಟು ಖಾಲಿ ಬರ್ತಾ ಇದ್ದಾರೆ. ಅವರು ಯಾವುದು ಕೂಡ ಅಪ್ಡೇಟ್ ಮಾಡ್ತಾ ಇಲ್ಲ. ಹಾಗೆ ಸುಮ್ಮನೆ ಏನಾದರೂ ಟೈಪ್ ಮಾಡ್ತಾರೆ, ಅಪ್ಡೇಟ್ ಇದೆ ಅಂತ ಹೇಳ್ತಾರೆ. ಇದೇ ರೀತಿ ನೀವು ಕೂಡ ಮೋಸ ಹೋಗಬೇಡಿ. ಯಾಕಂತಂದರೆ ಎಲ್ಲೂ ಕೂಡ ದುಡ್ಡನ್ನು ಕೊಡೋಕೆ ಹೋಗಬೇಡಿ. ಯಾರು ಕೂಡ ಈ ಗೃಹಲಕ್ಷ್ಮಿಗೆ ಅಪ್ಡೇಟ್ ಮಾಡಿಸಿ ಅಂತ ಹೇಳಿಲ್ಲ. ಯಾವುದೋ ಒಂದು ಹೊಸ ರೂಲ್ಸ್ ಕೂಡ ಬಂದಿಲ್ಲ. ಏನಪ್ಪ ಅಂತಂದರೆ ಈ ಗೃಹಲಕ್ಷ್ಮಿಯಲ್ಲಿ ಸ್ವಲ್ಪ ತಡವಾದ ಕಾರಣ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆದ ಕಾರಣ ಅವರು ಸ್ವಲ್ಪ ದುಡ್ಡನ್ನು ಹಾಕೋಕ್ಕೆ ಲೇಟ್ ಆಯ್ತು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತಂದರೆ ಇವತ್ತಿನ ತಾರೀಕು ಅಂದರೆ 1/8/2024ನೇ ತಾರೀಕಿನಂದು ಎಲ್ಲರ ಖಾತೆಗಳಿಗೂ ನಾವು 4,000 ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅಂತ ಅವರು ತಿಳಿಸಿಕೊಟ್ಟಿದ್ದಾರೆ. ಅಂತಂದರೆ 11 ಮತ್ತು 12ನೇ ಕಂತಿನ ಹಣವನ್ನು ನಾವು ಈಗಾಗಲೇ ಎಲ್ಲರ ಖಾತೆ ಕೂಡ ಹಾಕಿದ್ದೀವಿ. ಇನ್ನೂ ಒಂದು 8ರಿಂದ 10 ದಿನಗಳವರೆಗಾಗಿ ಎಲ್ಲರ ಖಾತೆಗಳಿಗೆ ಕೂಡ ಈ ಒಂದು 4,000 ಹಣ ಏನಾಗುತ್ತೆ ಅದು ಜಮೆ ಆಗುತ್ತೆ ಅಂತ ಅವರು ತಿಳಿಸಿಕೊಟ್ಟಿದ್ದಾರೆ. ಇದು ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಇದರಿಂದ ಯಾರು ಕೂಡ ಗಾಬರಿ ಆಗಕ್ಕೆ ಹೋಗ್ಬಿಡಿ. ಯಾಕಂದರೆ ಗೃಹಲಕ್ಷ್ಮಿ ಹಣ ಬಂದಾಯ್ತಾ ಅಂತ. ಯಾಕಂತಂದರೆ ಈ ಒಂದು ಗೃಹಲಕ್ಷ್ಮಿ ಹಣದಿಂದ ತುಂಬ ಜನಗಳಿಗೆ ಹೆಲ್ಪ್ ಆಗ್ತಾ ಇತ್ತು. ತುಂಬ ಜನಗಳು ಈ ಒಂದು 2,000ರಿಂದ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು. ಈಗ ಸಡನ್ ಆಗಿ ಬಂದಾದ ಕಾರಣ ಅದು ಸ್ವಲ್ಪ ಅವರಿಗೆ ತೊಂದರೆ ಆಗ್ತಾ ಇದೆ, ಗೊಂದಲ ಆಗ್ತಾ ಇದೆ. ಹೀಗಾಗಿ ತುಂಬ ಜನ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಯಾಕೆ ಈ ರೀತಿ ಮಾಡಿತು ಈ ಕಾಂಗ್ರೆಸ್ ಸರ್ಕಾರ? ನಾವು ನಿಮಗೆ ಕಂಟಿನ್ಯೂ 5 ವರ್ಷಗಳ ಕಾಲ ಈ ಒಂದು ಸ್ಕೀಮನ್ನು, ಈ ಗ್ಯಾರಂಟಿ ಯೋಜನೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಈಗ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಎಲ್ಲ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಅವ್ರು ಹೇಳಿದ ಪ್ರಕಾರ ಈಗಾಗಲೇ ಈ 4,000 ಹಣವನ್ನು ಅವರು ಎಲ್ಲರ ಖಾತೆಗಳಿಗೆ ಹಣನ ಜಮೆ ಮಾಡಿದ್ದಾರೆ. ಆದಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಏನಾಗುತ್ತೆ ಈ 4,000 ಅಂತಂದರೆ 11 ಮತ್ತು 12ನೇ ಕಂತಿನ ಹಣ ಏನಾಗುತ್ತೆ ಅದು ಬಂದು ಜಮೆ ಆಗುತ್ತೆ ಅಂತ ಅವರು ತಿಳಿಸಿಕೊಟ್ಟಿದ್ದಾರೆ. ಸೊ ಯಾರು ಕೂಡ ಗಾಬರಿ ಆಗಕ್ಕೆ ಹೋಗ್ಬಿಡಿ. ಇದು ಒಂದು ಒಳ್ಳೆಯ ಖುಷಿ ವಿಷಯ ಅಂತಲೇ ಹೇಳ್ಬೋದು. ಸೊ ಈಗಾಗಲೇ ಕೆಲವು ಜನಗಳಿಗೆ 11 ಮತ್ತು 12ನೇ ಕಂತಿನ ಹಣ ಜಮೆ ಆಗಿದೆ ಅಂತ ಸುದ್ದಿ ಬರ್ತಾ ಇದೆ. ಹೀಗೆ ಸ್ವಲ್ಪ ದಿನಗಳಲ್ಲಿ ಎಲ್ಲ ಖಾತೆಗಳು ಕೂಡ ಈ ಒಂದು 4,000 ಹಣ ಅಂದರೆ 2 ಕಂತಿನ ಹಣ ಏನಾಗುತ್ತೆ ನಿಮಗೆ ಕೂಡ ಜಮೆ ಆಗುತ್ತೆ. ಸೊ ಯಾರು ಕೂಡ ಈ ಒಂದು ಅಪ್ಡೇಟ್ ಮಾಡೋಕ್ಕಾಗಲಿ, ಈ ಒಂದು ಗೃಹಲಕ್ಷ್ಮಿನ ಅಪ್ಡೇಟ್ ಮಾಡೋದಾಗಲಿ ಯಾರು ಕೂಡ ಮಾಡೋಕ್ಕೆ ಹೋಗ್ಬಿಡಿ. ಸೊ ಈ ಒಂದು ಕೆಲಸ ನೀವು ಮಾಡಿದ್ರೆ ನಿಮ್ಮ ದುಡ್ಡು ಹೋಗುತ್ತೆ ಹೊರತು ಯಾವ ಅಪ್ಡೇಟ್ ಕೂಡ ಆಗಲ್ಲ. ಯಾಕಂದರೆ ಯಾವ ಅಪ್ಡೇಟ್ ಕೂಡ ಬಿಟ್ಟಿಲ್ಲ, ಯಾವ ರೂಲ್ಸನ್ನು ಕೂಡ ಬಿಟ್ಟಿಲ್ಲ. ಅವ್ರು ಹೇಳ್ತಾ ಇರೋದೇನಪ್ಪ ಅಂತಂದರೆ ನಾವು ಸ್ವಲ್ಪ ತಡವಾಗಿ ನಿಮಗೆ ದುಡ್ಡನ್ನ ಹಾಕಿರ್ಬೋದು, ಆದರೆ ಈ 1ನೇ ತಾರೀಕಿಂದ ಆಗಸ್ಟ್ 1ನೇ ತಾರೀಕಿಂದ ನಾವು ಎಲ್ಲರ ಖಾತೆಗಳಿಗೂ ಹಣವನ್ನು ಹಾಕಿದ್ದೀವಿ. ಈಗಾಗಲೇ ಎಲ್ಲ ಖಾತೆಗಳು ಕೂಡ ಹಣ ಹೋಗಿದೆ. ಆದಷ್ಟು ಬೇಗ ಅವು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಎಲ್ಲರೂ ಸ್ವಲ್ಪ ಕಾದು ನೋಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಕೂಡ ಈ ಒಂದು ಅಪ್ಡೇಟ್ ಮಾಡಿಸ್ಬೇಕಪ್ಪ ಅಂತ ಹೇಳಿಬಿಟ್ಟು ನೀವು ಅಲ್ಲಿ ಸೇವಾ ಕೇಂದ್ರಗಳು ಹೋಗಿಬಿಟ್ಟು 200-100 ರೂಪಾಯಿ ಕೊಟ್ಬಿಟ್ಟು ನೀವು ಒಂದು ಅಪ್ಡೇಟ್ ಮಾಡಿದೆ ಅಂತ ಮಾಡಿಸಿ ಅಂತ ಅವ್ರು ಹೇಳೋದು, ಅವರು ಏನೋ ಒಂದನ್ನು ಟೈಪ್ ಮಾಡಿಬಿಟ್ಟು ಅಪ್ಡೇಟ್ ಮಾಡಿ ಅಂತ ಹೇಳಿಕೊಡೋದು. ಸೊ ಇದೆಲ್ಲ ಬೇಡ. ಯಾಕಂತಂದರೆ ಎಲ್ಲಿಯೂ ಕೂಡ ಅಪ್ಡೇಟ್ ಮಾಡಿಸಿ ಅಂತ ಅವ್ರು ಹೇಳಿಲ್ಲ. ಸೊ ಯಾರು ಕೂಡ ಈ ರೀತಿ ಮಾಡ್ಸಕ್ಕೆ ಹೋಗ್ಬಿಡಿ. ಇದೆಲ್ಲ ಸುಳ್ಳು ಸುದ್ದಿ. ನೀವು ಅಪ್ಡೇಟ್ ಮಾಡಿಸ್ಬೇಕು ಈ ಗೃಹಲಕ್ಷ್ಮಿನ ಅಂದಾಗ ಮಾತ್ರ ನಿಮಗೆ ಹಣ ಬರುತ್ತೆ ಅಂತ ಯಾರು ಕೂಡ ಅಪ್ಡೇಟನ್ನು ಮಾಡ್ಸಕ್ಕೆ ಹೋಗ್ಬಿಡಿ. ಸ್ವಲ್ಪ ಈ ರೀತಿ ತೊಂದರೆಗಳಿರೋ ಕಾರಣದಿಂದಾಗಿ ಹಣ ಬಂದಿಲ್ಲ ಅಷ್ಟೇ. ಇನ್ನು ಮುಂದೆ ಕಂಟಿನ್ಯೂ ಆಗಿ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ನಾವು ಹಣ ಹಾಕ್ತೆ ಅಂತ ಹೇಳಿದರೆ ಈ ಒಂದು 7-8 ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಹಣ ಬರುತ್ತಾ ಇಲ್ವಾ ಅಂತ. ಸೊ ಈ ಒಂದು ಸುದ್ದಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟ
ಪಡಿಸಿದ್ದಾರೆ. ಏನಂತಂದರೆ 1ನೇ ತಾರೀಕಿಂದ ನಾವು ಎಲ್ಲರ ಖಾತೆಗಳಿಗೆ ಕೂಡ ಹಣವನ್ನು ಹಾಕ್ತೀವಿ ಅಂತ. ಸೊ ಹಾಗಾಗಿ ಯಾರು ಕೂಡ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಯಾರು ಕೂಡ ಗಾಬರಿ ಪಡಕ್ಕೆ ಹೋಗ್ಬಿಡಿ. ನಿಮಗೆ ಆದಷ್ಟು ಬೇಗ ನಿಮ್ಮ ಖಾತೆಗೆ ಏನಾಗುತ್ತೆ ಅನ್ನೋ ಬಂದು ಸೇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರು ಕೂಡ ಈ ಒಂದು ಹೋಪ್ಸನ್ನ ಕಳ್ಕೊಬೇಡಿ. ನಮಗೆ ಗೃಹಲಕ್ಷ್ಮಿ ಬಂದ್ ಆಗಿದೆ ಅಂತ. ಯಾಕೆ ಬಂದ್ ಆಗಿಲ್ಲ. ಸೊ ಅವ್ರು ಯಾವಾಗ ಅಫಿಷಿಯಲಿ ಕನ್ಫರ್ಮ್ ಮಾಡ್ತಾರೋ ಕಾಂಗ್ರೆಸ್ ಅವರು ಅಥವಾ ಲಕ್ಷ್ಮೀ ಮೇಡಮ್ ಆಗಿರ್ಬೋದು ಅಥವಾ ಈ CM ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಯಾವಾಗ ಅಫಿಷಿಯಲಾಗಿ ಅವ್ರು ಹೇಳ್ತಾರೆ ನಾವು ಬಂದ್ ಮಾಡಿದ್ವಿ ಅಂತ, ಅವಾಗ ಮಾತ್ರ ಬಂದ್ ಆದಾಗೆ. ಇನ್ನೂ ತನಕ ಅವ್ರು ಹೇಳಿಲ್ಲ. ಸೊ ಈ ಒಂದು ಸುಳ್ಳು ಊಹಾಪೋಹಗಳಿಗೆ ಯಾರು ಕೂಡ ಕಿವಿಯನ್ನು ಬಿಡೋಕೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ಈಗ ಸದ್ಯದಲ್ಲಿ ಅಕ್ಕಿ ಹಣ ಕೂಡ ಎಲ್ಲರ ಖಾತೆ ಕೂಡ ಹಾಕಿದ್ದಾರೆ. ನಮಗೂ ಕೂಡ ಇವತ್ತು ಅಕ್ಕಿ ಹಣ ಬಂದಿದೆ ಈ ತಿಂಗಳದು. ಸೊ ಹಾಗಾಗಿ ನಿಮಗೂ ಕೂಡ ಈ ತಿಂಗಳದ ಅಕ್ಕಿ ಹಣ ಬಂದಿಲ್ವ ಅಂತ ಕಮೆಂಟ್ ಮಾಡಿ. ಮತ್ತೆ ಆದಷ್ಟು ಬೇಗ ಕೂಡ ಈ 4,000 ಹಣ ಏನಾಗುತ್ತೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಸೊ ಎಲ್ಲರೂ ಕೂಡ ವೇಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತಿಂಗಳರಿಗೂ ನಮಸ್ಕಾರ.